ಎಲ್ಲ ನೋಡ್ರಿ ಸಗಣಿ ಬೆಳ್ಕೊಂಡೈತೆ, ಮೈ ತೊಳಿಬೇಕು. ದೀರ್ಘ ಸುಮಂಗಲಿ ಭವ, ಒಳ್ಳೇದಾಗಲಿ. ಹಾಯ್, ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸ ವ್ಲಾಗ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಗಂಗಮ್ಮ ನೋಡ್ರಿ, ಮುಸ್ರೆ ಇಕ್ಕಿದ್ದೀನಿ, ಮುಸ್ರೆ ತಿಂತಾ ಐತೆ. ಇದೆಲ್ಲ ಮುಸ್ರೆ ತಿಂದಮೇಲೆ ಇದಕ್ಕೆ ಸ್ವಲ್ಪ ಎಲ್ಲ ನೋಡ್ರಿ ಸಗಣಿ ಬೆಳ್ಕೊಂಡೈತೆ, ಮೈ ತೊಳಿಬೇಕು. ಇವತ್ತು ಅಮಾವಾಸ್ಯೆ, ಭೀಮನ ಅಮಾವಾಸ್ಯೆ. ಆಮೇಲೆ ಗ್ರಹಣ ಬೇರೆ ಐತೆ, ಸೂರ್ಯಗ್ರಹಣ. ಅದಕ್ಕೆ ಇದಕ್ಕೆ ಸುಣ್ಣ ಬಳಿಬೇಕು ಮೈ ತೊಳೆದ್ಮೇಲೆ. ನಮ್ಮ ಗಂಗಮ್ಮಗೆ ಅದೇನು ಸುಣ್ಣ ಬಳಿಯೋದು ಏನು ಅಂತ ಮುಂದೆ ತೋರಿಸ್ತೀನಿ ನೋಡ್ರಿ. ಸೂರ್ಯನ ಬಿಸಿಲು ನೇರವಾಗಿ ನಮ್ಮ ಮನೆಗೆ ಬೀಳ್ತಾ ಐತೆ, ಕಿಟಕಿನಲ್ಲಿ ಬಂದು. ನಮ್ಮ ಶ್ರೀಮತಿಯವರು ಏನೋ ಮಾಡ್ತಾವ್ರೆ ನೋಡ್ರಿ. ಜಾಮೂನ್ಗೆಲ್ಲ ಉಂಡೆ ಕಟ್ಟಿ ಇಟ್ಟವ್ರೆ. ಇವತ್ತು ವಿಶೇಷ ಏನಂದರೆ ಭೀಮನ ಅಮಾವಾಸ್ಯೆ. ಪೂಜೆ ಮಾಡ್ತಾರೆ ನನಗೆ. ಅಲ್ಲ, ಯಾವಾಗಲೂ ಮಾಡ್ತಾರೆ, ದಿನ ಮಾಡ್ತಾರೆ, ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಹೊತ್ತು ಪೂಜೆನ. ಈ ಥರ ಪೂಜೆ ಫಸ್ಟ್ ಟೈಮ್ ಮಾಡೋದಂತೆ. ನೋಡೋಣ, ಇವಾಗ ಫಸ್ಟು ಸ್ವೀಟ್ ಮಾಡ್ತಾ ಇರೋದು. ಸ್ವೀಟು ಇದೆಲ್ಲ ಏನೋ ಇಕ್ಕವ್ರು, ಏನಿದು ಸಕ್ಕರೆ ಪಾಕಕ್ಕೆ ಇಟ್ಟವ್ರೆ. ಅದೇನು ತೇಲ್ತಾಯಿ ಸಕ್ಕರೆ ಪಾಕದಲ್ಲಿ? ಏಲಕ್ಕಿ ಹೆಂಗೆ ಕುಟ್ಟಾಕದ? ಹೌದಾ, ಏಲಕ್ಕಿ ಹಾಕ್ತಾರ? ನನಗೇನು ಗೊತ್ತಿಲ್ಲಮ್ಮ ಏಲಕ್ಕಿ ಹಾಕ್ತಾರೆ ಅಂತ. ಇದು ಉಂಡೆ, ಉಂಡೆ ಎಲ್ಲ ತೇಲಿಸ್ಕೊಂಡು ಅವ್ರು ಉಂಡೆ ಮಾಡಿಕೊಂಡು ಅದನ್ನೀಗ ಸಕ್ಕರೆ ಪಾಕದೊಳಗೆ ಬಿಡಬೇಕು. ತೇಲ್ತವೆ ಸಕ್ಕರೆ ಪಾಕದಲ್ಲಿ. ಅದೆಲ್ಲ ಚೆನ್ನಾಗಿ ನೆನ್ಕೋಬೇಕು. ಜಾಮೂನ್ ನೆನ್ಕೊಂಡು ಮುಳುಗ್ತವೇನಪ್ಪ, ಅದು ಹೀರ್ಕೋಬೇಕಲ್ಲ ಸಕ್ಕರೆ ಪಾಕನೆಲ್ಲ. ಹೌದಾ? ನೋಡ್ರಿ, ನಮ್ಮ ಗಂಗಮ್ಮಂಗೆ ಮೈ ತೊಳ್ಕೊಬಂದು ಮೇವು ಕೊಯ್ದು ಹಾಕ್ತಿದ್ದೀನಿ. ಮೇವು ತಿಂತಾವಳು ನಮ್ಮ ಗಂಗಮ್ಮ. ಸುಣ್ಣ ಬಳಿಯೋದು ಅಂತ ಹೇಳಿದ್ನಲ್ಲ, ಇದೆ ನೋಡ್ರಿ. ಇದು ಬಂದುಬಿಟ್ಟು ಚಂದ್ರ, ಅರ್ಧಾಕಾರ ಇದೆಯಲ್ಲ, ಚಂದ್ರ. ಆಮೇಲೆ ಇದು ಪೂರ್ತಿ ಐತೆ ನೋಡ್ರಿ, ಇದು ಸೂರ್ಯ. ಈಗ ಬಾಲದ ಕಡೆ ಇಲ್ಲಿ ಬೆಳೆದಿರೋದು ಈ ಕಡೆ ಒಂದು ಸೂರ್ಯ ಮತ್ತು ಚಂದ್ರ. ಇದು ಗ್ರಹಣ ಇರೋದ್ರಿಂದ ಈ ಥರ ಬರೆಯೋದು, ಸೂರ್ಯ ಚಂದ್ರ ಎರಡೂ. ಯಾಕೆ ಈ ಥರ ಸೂರ್ಯ ಚಂದ್ರ ಬರೆದಿರೋದು ಅಂದರೆ, ಗ್ರಹಣ ಇದ್ದಾಗ ಬಸ್ರಿ ಹೆಂಗ್ಸ್ಗೂ ಹೊರಗಡೆ ಎಲ್ಲೂ ಹೋಗೋದಿಲ್ಲ, ಗೊತ್ತಲ್ವ ನಿಮಗೆ. ಅದು ಗ್ರಹಣದ ದುಷ್ಪರಿಣಾಮ ಏನಾದರೂ ಆಗುತ್ತೆ ಅಂತ. ಅದೇ ಥರ ಈಗ ಹಸು ನಮ್ಮ ಕಡೆ ಏನು ಹೇಳ್ತಾರೆ, ಅದನ್ನು ಈಲಾಗಿರೋ ಹಸು ಅಂತಾರೆ. ಈಲಾಗಿರೋ ಪಡ್ಡೆ ಹಸು ಅಂದರೆ, ಈಲಾಗಿರೋದು ಅಂದರೆ ಗರ್ಭಧಾರಣೆ ಆಗಿರುವಂಥ ಯಾವುದೇ ಇರಲಿ, ಹಸು ಕರು ಏನೇ ಇರಲಿ, ಅವಕ್ಕೆ ಈ ಥರ ಬರೆಯೋದು. ಇವೆಲ್ಲ ಮನೆ ಒಳಗಡೆ ಇರಲ್ಲ, ಹೊರಗಡೆ ಇರ್ತಾವಲ್ವ. ಆ ಗ್ರಹಣದ ದುಷ್ಪರಿಣಾಮ ಏನು ಬೀಳದೇ ಇರಲಿ ಅಂತ ಈ ಥರ ಸುಣ್ಣದಲ್ಲಿ ಸೂರ್ಯ ಚಂದ್ರ ಬರೆಯೋದು. ನಮ್ಮ ಹಿರಿಯರ ಕಾಲದಿಂದ ಇದು ನಡೆಸ್ಕೊಬಂದಿರೋದು ಈ ಥರ. ಅದನ್ನೇ ನಾವು ಇವತ್ತು ಆಚರಿಸ್ತಾ ಇದ್ದೀವಿ. ಗ್ರಹಣ ಇದ್ದಾಗ ಏನೇ ಆದರೂ ಈ ಥರ ಸೂರ್ಯ ಚಂದ್ರನ ಬರಿತೀವಿ ನೋಡ್ರಿ. ನಮ್ಮ ಶ್ರೀಮತಿಯವರು ದೇವ್ರಿಗೆಲ್ಲ ಪೂಜೆ ಮಾಡಿದ್ದಾರೆ. ಇನ್ನೊಂದು ವಿಶೇಷ ಏನು ಗೊತ್ತಾ, ಇವತ್ತು ದೇವ್ರ ಮೇಲೆ ಏನು ಇಟ್ಟಿದ್ದೀವಿ ನೋಡ್ರಿ, ಪಾರಿಜಾತ ಹೂ. ನಮ್ಮ ಗಿಡದಲ್ಲಿ ಪಾರಿಜಾತ ಹೂ ಬಿಟ್ಟಿದೆ, ಅದನ್ನು ಇಟ್ಟಿದ್ದೀವಿ. ನೈವೇದ್ಯ ಎಲ್ಲ ಇಟ್ಟು ಪೂಜೆ ಮಾಡಿದ್ದಾರೆ. ದೇವ್ರ ಪೂಜೆ ಆದಮೇಲೆ ಈಗ ಈ ಪತಿ ದೇವ್ರಿಗೆ ಪೂಜೆ ಮಾಡೋದಕ್ಕೆ ರೆಡಿಯಾಗಿದ್ದಾರೆ ನಮ್ಮ ಮೇಡಮ್ ಅವರು. ಮೊದಲನೇ ಸಲ ಜೀವನದಲ್ಲಿ ಪದ ಪೂಜೆ ಮಾಡ್ತಾ ಇದ್ದಾರಲ್ಲ. ತಟ್ಟೆಯಲ್ಲಿ ಏನು ಕಾಲಿಡ್ಬೇಕಾ? ಮೊದಲನೇ ಸಲ ಏನಲ್ಲ, ಯಾವಾಗ ಮಾಡಿದ್ರು ಗೊತ್ತಾ? ನೆನಪಿಲ್ಲ ನನಗೆ. ಅದೇ ಮದುವೆ ಆದ ಗಂಡು ಹೆಣ್ಣೆ ಕರ್ಕೊಬತ್ತಾರಲ್ಲ, ಅದು ಕನ್ಯಾದಾನ. ನಿಮ್ಮ ಮನೆಗೆ ಮಾಡೋದಲ್ಲ, ನಮ್ಮ ಮನೆಗೆ ಹನುಮಂತರಾಯನ ಗುಡಿ ಕರ್ಕೊಬಂದು ಮಾಡ್ತಾರಲ್ಲ, ನೆನಪೈತೆ? ಅವಾಗ ಕಾಲು ತೊಳೆದು ಅರ್ಶಿನ ಕುಂಕುಮ ಇಕ್ಕಿ ಎಲ್ಲ ಮಾಡಿಸ್ತಾರೆ ಆ ಥರ. ಬಿಡಮ್ಮ, ನೀಟಾಗಿ ಸ್ನಾನ ಮಾಡ್ಕೊಂಬಂದಿದ್ದೀವಿ. ಹೌದಾ? ಈ ಭೀಮನ ಅಮಾವಾಸ್ಯೆ ಏನಕ್ಕೆ ಮಾಡ್ತಾರೆ ಗೊತ್ತಾ ನಿಮಗೆ? ಏನು ಗಂಡನ ಆಯುಷ್ಯು ಆರೋಗ್ಯ ಹೆಚ್ಚಾಗಲಿ ಅಂತ ಮಾಡ್ತಾರೆ ಅಂದ್ಕೊಂಡಿದ್ದೀನಿ. ಹೌದಾ? ಈ ಬಾಳೆಹಣ್ಣು ಅನ್ನೋದು ಪಾಪ ಎಷ್ಟು ಪೂಜೆಗಳಲ್ಲೂ ಉದುಗಡಿ ಚುಚ್ಚಿಸ್ಕೊಳುತ್ತೆ. ಯುದ್ಧಗಳಲ್ಲಿ ವೀರರು ಬಾಣಕ್ಕೆಲ್ಲ ಗುರಿ ಆಗ್ತಾರಲ್ಲ, ಆ ಥರ ಬಾಳೆಹಣ್ಣು. ಕೈ ಕಟ್ಟಬೇಕಾ? ದೀರ್ಘ ಸುಮಂಗಲಿ ಭವ, ದೀರ್ಘ ಸುಮಂಗಲಿ ಭವ, ದೀರ್ಘ ಸುಮಂಗಲಿ ಭವ. ಹೂವು ಅಕ್ಷತೆ ಹಾಕ್ಬೇಕಾ?
ದೀರ್ಘ ಸುಮಂಗಲಿ ಭವ, ದೀರ್ಘ ಸುಮಂಗಲಿ ಭವ, ದೀರ್ಘ ಸುಮಂಗಲಿ ಭವ. ಒಳ್ಳೆಯದಾಗಲಿ ತಾಯಿ, ಒಳ್ಳೆಯದಾಗಲಿ ತಾಯಿ, ಒಳ್ಳೆಯದಾಗಲಿ ತಾಯಿ. ತಾಳಿಗೆ ಇಕ್ಬೇಕಾ? ಅರಿಶಿನ ಕುಂಕುಮನ ಇಕ್ಬೇಕಾ? ನನಗಿಡು. ಇವತ್ತೊಂದಿನ ಮಾತ್ರ ಅಲ್ಲ ಪೂಜೆ, ದಿನ ಪೂಜೆ ಮಾಡ್ತಾರೆ. ಇವತ್ತು ಸ್ವಲ್ಪ ವಿಶೇಷ ಪೂಜೆ ಅಷ್ಟೇ. ಏನು ಕಟಿಂಗ್ ಮಾಡಿಸ್ಕೊಂತ ಮೊನ್ನೆಯಿಂದ ಹೇಳ್ತಿದ್ದೀನಿ, ಮಾಡಿಸ್ಕೊಂಡಿಲ್ಲ ಅಂತ ಬೆಳಗ್ಗೆ ಪೂಜೆ ಮಾಡಿದ್ರು ಒಂದು ಸಲ. ಆಮೇಲೆ ಮೊನ್ನೆ ಏನು ಆನ್ಲೈನಲ್ಲಿ ಬುಕ್ ಮಾಡಬೇಕು, ಲಿಂಕ್ ಕಳಿಸಿದ್ದೀನಿ ಅಂತೇಳಿ ನೆನ್ನೆ ಮತ್ತೆ ರಾತ್ರಿ ಇನ್ನೊಂದು ಸಲ ನೆನಪಿಸಿ ಇನ್ನೊಂದು ಸಲ ಕಳಿಸಿದ್ರು, ಇನ್ನೂ ಬುಕ್ ಮಾಡಿಲ್ಲ ನಾನು. ಅದಕ್ಕೊಂದು ಸಲ ಪೂಜೆ ಮಾಡಿದ್ರು. ಈ ಥರ ಪೂಜೆಗಳು ಆಗ್ತಾ ಇರ್ತವೆ. ನಮ್ಮನೇಲಿ ಅಷ್ಟೇ ಅಲ್ಲ, ಎಲ್ಲರ ಒಳ್ಳೇದೇನಾದ್ರೂ ಹೇಳ್ತೀನಿ ಅಷ್ಟೇ. ನಮ್ಮನೇಲಿ ಅಷ್ಟೇ ಅಲ್ಲ, ಎಲ್ಲರ ಮನೇಲೂ ಪೂಜೆ ಆಗುತ್ತೆ. ಆದರೆ ಇದು ವಿಶೇಷವಾಗಿ ಅಂದರೆ ನಮ್ಮ ಊರಲ್ಲಿ ನಮ್ಮ ಕಡೆ ಎಲ್ಲೂ ಈ ಥರ ಪೂಜೆ ಮಾಡಿ ರೂಢಿ ಇರಲಿಲ್ಲ, ಮಾಡಿರಲಿಲ್ಲ. ಮದುವೆ ಆಗಿ ಒಂದು 10-11 ವರ್ಷ ಆದರೂ ಮಾಡಿಲ್ಲ. ಇದೇ ಮೊದಲನೇ ಸಲ ಮಾಡ್ತಾ ಇರೋದು ಈ ಥರ ಪಾದ ಪೂಜೆನ. ಇವ್ರಿಗೂ ಎಲ್ಲ ರೀಲ್ಸಲ್ಲಿ ಸೀರಿಯಲ್ಲು ಅಲ್ಲಿ ಇಲ್ಲಿ ನೋಡಿ ಈ ಥರ ಪೂಜೆ ಮಾಡಬೇಕು ಅಂತ ಅನ್ನಿಸ್ತಂತೆ. ಸರಿ ನಮ್ಮ ನಿನ್ನಿಷ್ಟ, ಮಾಡೋ ಪರವಾಗಿಲ್ಲ ಅಂತೇಳಿ ಇವತ್ತು ಆಯ್ತಿದೆಲ್ಲ. 50 ರೂಪಾಯಿ ರಾಖಿ ಕಟ್ಬಿಟ್ಟು 500 ರೂಪಾಯಿ ಇಸ್ಕೋತಾರೆ. ಸುಮ್ಮನೆ 2 ಬಾಳೆಹಣ್ಣು ಇಟ್ಟು ಉದ್ಗಡ್ಡಿ ಬೆಳಗ್ಗೆ ಪಾದ ಪೂಜೆ ಮಾಡಿಬಿಟ್ಟು 1000 ರೂಪಾಯಿ ದಕ್ಷಿಣೆ ಇಸ್ಕೋತಾರೆ. ಅಂದರೆ ದಕ್ಷಿಣೆ ಕೊಟ್ಟಿಲ್ಲ. ಕೊಡ್ತೀನಿ ಕೊಡೋಣ. ಅಂದರೆ ಆ ಥರ ಎಲ್ಲ ಹೇಳೋ ಆಗಿಲ್ಲ. ಯಾಕೆಂದರೆ ಹೆಣ್ಣು ತುಂಬ ಗ್ರೇಟ್. ನಾನು ಸುಮ್ಮನೆ ತಮಾಷೆಗೆ ಹೇಳಿದ್ದು, ಯಾರು ಸೀರಿಯಸ್ಸಾಗಿ ತೊಗೋಬೇಡಿ. ಯಾಕೆಂದರೆ ಒಂದು ಹೆಣ್ಣು ಬೇರೆ ಮನೇಲಿ ಹುಟ್ಟಿ ಬೇರೆ ಮನೆಯಲ್ಲಿ ಅವರ ರಕ್ತ ಸಂಬಂಧದ ಎಲ್ಲ ಬಿಟ್ಟು, ಅಲ್ಲೆಲ್ಲ ಪರಿಸರ ಎಲ್ಲ ಬಿಟ್ಟು ಇನ್ನೊಂದು ಮನೆಗೆ ಬಂದು ಹೊಂದ್ಕೊಂಡು ಈ ಮನೆ ಬೆಳಗೋ ದೀಪ ಆಗಿ ಏನು ಹೇಳ್ತಾರೆ ಆ ಥರ ಬದುಕ್ತಾರಲ್ಲ. ನಿಜ ಹೇಳಬೇಕು ಅಂದರೆ ಅವರು ನಮಗೆ ಪೂಜೆ ಮಾಡೋದಲ್ಲ, ನಾವು ಅವ್ರಿಗೆ ಕೈ ಮುಗಿಬೇಕು ದಿನ ಹೇಳಬೇಕು ಅಂದರೆ. ಇಲ್ಲ ಈ ಜಗತ್ತಿನಲ್ಲಿ ಎಲ್ಲದಕ್ಕಿಂತ ದೊಡ್ಡ ಶಕ್ತಿ ಅಂದರೆ ನಿಜವಾಗ್ಲೂ ಹೆಣ್ಣು. ಒಬ್ಬ ಗಂಡಸಾಗಿ ನಾನು ಹೇಳ್ತಾ ಇದ್ದೀನಿ, ನಿಜವಾಗ್ಲೂ ದೊಡ್ಡ ಶಕ್ತಿ ಅಂದರೆ ಹೆಣ್ಣು. ಇವತ್ತು ಭೀಮನ ಅಮಾವಾಸ್ಯೆ, ಹಾಗೆ ಸೂರ್ಯಗ್ರಹಣ ಇದೆಯಲ್ಲ, ಹಾಗಾಗಿ ಮನೆಯಲ್ಲೆಲ್ಲ ಪೂಜೆ ಮುಗಿಸ್ಬಿಟ್ಟು ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಮಧುಗಿರಿ ಕಡೆ ಹೊರಟ್ವಿ. ಮಧುಗಿರಿಗೆ ಬರ್ತಿದ್ದಂಗೆ ನಾವು ಬಂದಿದ್ದೆ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ. ದೇವರೇ ಕಾಪಾಡಪ್ಪ, ಎಲ್ರಿಗೂ ಒಳ್ಳೇದು ಮಾಡುತ್ತಂತೆ. ನಾವು ಬರುವಾಗ ಸ್ವಲ್ಪ ತಡ ಆಗಿತ್ತು, ಇನ್ನೇನು ಪೂಜೆ ಎಲ್ಲ ಮುಗಿಸಿ ಬಾಕ್ಲಾಕೋ ಟೈಮು. ಆ ಟೈಮಲ್ಲಿ ಬಂದ್ವಿ. ಮತ್ತು ಅಲ್ಲೆಲ್ಲ ಹತ್ರದಲ್ಲೆಲ್ಲೂ ಹೂವು ಹಣ್ಣು ಕಾಯಿ ಏನೂ ಸಿಗಲಿಲ್ಲ. ಹಾಗೆ ಮಂಗಳಾರತಿ ತೊಗೊಂಡು ಕೈ ಮುಕ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಹಾಗೆ ಬಂದು ಇಲ್ಲಿ ದೇವಸ್ಥಾನದಲ್ಲಿ ಮಂಗಳಾರತಿ ತೊಗೊಂಡು ಕೈ ಮುಕ್ಕೊಂಡು, ಅದೇ ದೇವಸ್ಥಾನದಲ್ಲಿ ಅಲ್ಲೇ ಒಳಗಡೆ ಪಕ್ಕದಲ್ಲೇ ಪಾರ್ವತಿ ಅಮ್ಮನವರ ಗುಡಿ ಐತೆ, ಅಲ್ಲೂ ಸಹ ಕೈ ಮುಕ್ಕೊಂಡ್ರು ನಮ್ಮ ಶ್ರೀಮತಿಯವರು. ಹಾಗೆ ನವಗ್ರಹಗಳಿದ್ದಾವೆ, ಆ ನವಗ್ರಹ ಎಲ್ಲ ಪ್ರದಕ್ಷಿಣೆ ಹಾಕ್ಕೊಂಡು ನಮ್ಮ ಶ್ರೀಮತಿಯವರು ಪಾದಪೂಜೆ ಮಾಡಿದ್ರಲ್ಲ, ಅದಕ್ಕೆ ಅವ್ರಿಗೇನಾದರೂ ಕೊಡ್ಸೋಣ ಅಂತ ಹೇಳ್ಬಿಟ್ಟು ನಾನು ಈಗ ಅವರನ್ನು ಎಲ್ಲೂ ಕರ್ಕೊಬಂದಿದ್ದೀನಿ ನೋಡಿ. ನಮ್ಮ ಮಧುಗಿರಿನಲ್ಲಿ ತುಮಕೂರು ಗೇಟ್ ಹತ್ರ ಇರೋ ರಾಘವೇಂದ್ರ ಆಸ್ಪತ್ರೆ ಎದುರುಗಡೆನೇ ಇರೋ ಅಂಥ SLR ಹೋಮ್ ಅಪ್ಲಯನ್ಸಸ್, ಇಲ್ಲಿ ಕರ್ಕೊಬಂದಿದ್ದೀನಿ. ಹಾಯ್ ಪ್ರಿಯಾ. ಹಾಯ್ ಪ್ರಿಯಾ. ಪ್ರೀತಿ. ಹೌದಾ? ನಿನ್ನ ಹೆಸರು ಪ್ರೀತಿನಾ? ಹಾಯ್ ಪ್ರೀತಿ. ಚಿಮ್ನಿ ಆಫ್. ಬಾ. ಹಂಗಿರ್ಬೇಕಾಯ್ತಾ? ಸ್ಮೈಲ್ ಮಾಡ್ಬೇಕಾ? ಸಪ್ಪಗಿರ್ಬಾರ್ದು. ಓಕೆ. ಹೊರಗಡೆ ಹೋದ್ಮೇಲೆ ಮಸಾಲೆ ದೋಸೆ ಕೊಡಿಸ್ತೀನಿ. ಹೌದಾ? ಆಯಿತು. ಮನೆಯಲ್ಲೇ ಮಾಡ್ತೀಯಾ? ವೆರಿ ಗುಡ್, ಥ್ಯಾಂಕ್ ಯು. ಟಾಪ್ ಲೋಡು ಅಂತಾರೆ ಇದು ಅಲ್ಲ? ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ಇವೆಲ್ಲ. ಫ್ರಂಟ್ ಪ್ಲಗ್ ಮಾಡಿಸ್ಬೋದು. ಅದಕ್ಕೇನು ಪ್ಲಗ್? ದುಡ್ಡು ತಂದಿದ್ಯಾ? ಎಲ್ಲಿ ಸಿಗುತ್ತೆ. ಈ ಮೋಸ್ಟ್ಲಿ ಇದನ್ನು ತಗೊಂಡವ್ರು ಫ್ರೀ ಕೊಡ್ತಾರೆ ಅನ್ಸತ್ತಿದ್ದೀನಿ. ಏನಿದೆ ಬೆಡ್ ತಗೊಂಡವ್ರು ಫ್ರೀ ಕೊಡ್ಬೋದು ಅನ್ಸುತ್ತೆ, ನನಗೇನು ಹಂಗೆ ಅನ್ಸುತ್ತೆ. ಅವಾಗ ಇದನ್ನು ತಗೊಂಡು ಫ್ರಿಜ್ ತಗೊಳೋದಕ್ಕೆ ಫ್ರಿಜ್ ಕವರ್ ಕೊಟ್ರಲ್ಲ ಫ್ರೀಯಾಗಿ, ಆ ಥರ ಮೋಸ್ಟ್ಲಿ ಪಿಲ್ಲ ಕೊಟ್ರಲ್ಲ. ಹೌದಾ? ಸಿಂಗಲ್ ಡೋರ್ ಇದು ಏನದು? ಟಾಪ್ ಲೋಡ್ ವಾಷಿಂಗ್ ಮಿಷಿನ್. ಟಾಪ್ ಲೋಡ್ ವಾಷಿಂಗ್ ಮಿಷಿನ್. ಇದು ಸಿಂಗಲ್ ಡೋರ್ ಫ್ರಿಜ್.
ಹ್ಞೂ ಸೇಮ್ ನಮ್ದಷ್ಟೇ ಇದೆ ಹ್ಞೂ ಅಲ್ಲ. ಹ್ಞೂ ನಮ್ಮದೇ ಸೇಮ್ ಅದೇ ಥರನೇ, ಇದು ಬೇರೆ ಬಿಟ್ಟರೆ ಅಷ್ಟೇ ಕಲರ್. ನಾವೀಗ ಬಂದಿರುವಂಥ SLR ಹೋಮ್ ಅಪ್ಲಯನ್ಸಸ್. ಇಲ್ಲಿ ಮೊಬೈಲ್ ಎಕ್ಸಸರೀಸಿಂದ ಹಿಡಿದ್ಬಿಟ್ಟು ಫರ್ನಿಚರ್ಸು, ಕಿಚನ್ ಐಟಮ್ಸು, ಹಾಗೆ ವಾಷಿಂಗ್ ಮಿಷಿನು, ಫ್ರಿಡ್ಜು, TV ಈ ಥರ ಎಲೆಕ್ಟ್ರಾನಿಕ್ ಐಟಮ್ಸು ಪ್ರತಿಯೊಂದು ಸಿಗ್ತವೆ. ಇಲ್ಲಿ ನೋಡಿರಿ, ಈಗ ತೋರಿಸ್ತೀನಿ ನಿಮಗೇ. ಸಿಂಗಲ್ ಡೋರ್ ಫ್ರಿಡ್ಜು ಮತ್ತು ಡಬಲ್ ಡೋರ್ ಫ್ರಿಡ್ಜು, ಜೊತೆಗೆ ಚಿಮ್ನಿ ಒಲೆಗಳು, ಕುಕ್ಕರು, ಮಿಕ್ಸಿ, ಗ್ರೈಂಡರು ಈ ಥರದವು. ಹಾಗೆ TV ಎಲ್ಲ ಥರದ್ದು ಸ್ಕ್ರೀನ್, ದೊಡ್ಡ ದೊಡ್ಡ TV ಇರುತ್ತಲ್ಲ ಆ ಥರ TVಗಳು. ಹಾಗೆಯೇ ಸೋಫಾಗಳು, ಫರ್ನಿಚರಲ್ಲಿ ಬಂದರೆ ಸೋಫಾಗಳು, ಕಾರ್ನರ್ ಸೋಫಾ, ಟೀಪಾಯಿ, ಕುಷನ್ ಸೋಫಾ ಈ ಥರ. ಮತ್ತು ಡೈನಿಂಗ್ ಟೇಬಲ್ಲು, ಹಾಗೆಯೇ ವಾರ್ಡ್ರೋಬು, ದೇವ್ರ ಪೀಠ, ಸಿಂಗಲ್ ಕಾಟ್ಗಳು, ಡಬಲ್ ಕಾಟ್ಗಳು, ಹಾಗೆ ಬೆಡ್ ಸಹ ಸಿಗ್ತಿದ್ದಾವೆ ಇಲ್ಲಿ. ಇಲ್ಲಿಗ ಇಂಡಿಪೆಂಡೆನ್ಸ್ ಡೇ ಮತ್ತು ವರಮಹಾಲಕ್ಷ್ಮಿ ಹಬ್ಬ ಅಂತ ತುಂಬ ಡಿಸ್ಕೌಂಟ್ ಆಫರು ಜೊತೆಗೆ ಗಿಫ್ಟ್ ಸಹ ಕೊಡ್ತಾ ಇದ್ದಾರೆ. 43 ಇಂಚಸ್ ಮೇಲ್ಪಟ್ಟು TV ತೊಗೊಂಡ್ರೆ 5999 ಒಂದು ಸೌಂಡ್ ಬಾರ್ ಫ್ರೀಯಾಗಿ ಸಿಗುತ್ತೆ. ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಜೊತೆ ಹ್ಯಾಂಡ್ ಮಿಕ್ಸರು, ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ಜೊತೆ ಐರನ್ ಬಾಕ್ಸು. ಹಾಗೆ 300 ಲೀಟ್ರ್ ಮೇಲ್ಪಟ್ಟು ಡಬಲ್ ಡೋರ್ ಫ್ರಿಡ್ಜ್ ತೊಗೊಂಡ್ರೆ ಒಂದು ಹ್ಯಾಂಡ್ ಮಿಕ್ಸರ್ ಜೊತೆ ಒಂದು ಎಲೆಕ್ಟ್ರಾನಿಕ್ ಕೆಟಲ್ ಸಹ ಫ್ರೀ ಗಿಫ್ಟಾಗಿ ಸಿಗ್ತಾ ಇದೆ. ಸಿಂಗಲ್ ಡೋರ್ ಫ್ರಿಡ್ಜ್ ಬೆಲೆ 13,499ರಿಂದ ಶುರು ಆಗ್ತಾ ಇದೆ. ಅದ್ರ ಜೊತೆಗೆ ಫ್ರೀ ಗಿಫ್ಟಾಗಿ ಒಂದು ಐರನ್ ಬಾಕ್ಸ್ ಸಹ ಕೊಡ್ತಾ ಇದ್ದಾರೆ. ಬರೀ ಇಷ್ಟೇ ಅಲ್ಲ, ಇಲ್ಲಿ ಡೈನಿಂಗ್ ಟೇಬಲ್ಲು, ಕಾಟು, ಮ್ಯಾಟ್ರಸ್ಸು, ಕಾರ್ನರ್ ಸೋಫಾ, ಕುಷನ್ ಸೋಫಾ ಅಂತ ಮನೆಗೆ ಬೇಕಾಗಿರುವಂಥ ಎಲ್ಲ ಫರ್ನಿಚರ್ ಐಟಮ್ಸು ಸಿಗುತ್ತೆ. ಕಾರ್ನರ್ ಸೋಫಾ ಜೊತೆ ಟೀಪಾಯಿನ ಗಿಫ್ಟಾಗಿ ಕೊಡ್ತಿದ್ದಾರೆ. ಕುಷನ್ ಸೋಫಾ ಆರಂಭಿಕ ಬೆಲೆ 18,999, ಜೊತೆಗೆ 5 ವರ್ಷ ವಾರಂಟಿ ಸಹ ಇರುತ್ತೆ. ಇವೆಲ್ಲದ್ರ ಜೊತೆ ಇವ್ರ ಹತ್ರ ಯಾವುದೇ ಫರ್ನಿಚರ್ ತೊಗೊಂಡ್ರು 10 ಕಿಲೋಮೀಟ್ರ್ ಒಳಗಡೆ ಇದ್ದರೆ ಇವರೇ ಫ್ರೀ ಡೆಲಿವರಿ ಸಹ ಕೊಡ್ತಿದ್ದಾರೆ. ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ, ಇವ್ರ ಹತ್ರ ಕಿಚನ್ ಅಪ್ಲಯನ್ಸಸ್ ತೊಗೊಂಡ್ರೆ ಅಪ್ ಟು 70% ಡಿಸ್ಕೌಂಟ್ ಇರುತ್ತೆ. ಹಾಗೆ 3,000 ಮೇಲ್ಪಟ್ಟು ನೀವೇನೇ ಪರ್ಚೇಸ್ ಮಾಡಿದ್ರು ನಿಮಗೆ ಗಿಫ್ಟ್ ಕಾರ್ಡು ಅಥವಾ ಗಿಫ್ಟ್ ಐಟಮ್ ಖಂಡಿತ ಸಿಗುತ್ತೆ. ಇಷ್ಟೆಲ್ಲ ಆಫರು, ಗಿಫ್ಟು, ಡಿಸ್ಕೌಂಟು ಎಲ್ಲಿ ಸಿಗುತ್ತೆ ಅಂತ ಮತ್ತೊಂದು ಸಲ ಹೇಳ್ತೀನಿ ಕೇಳಿ. ನಮ್ಮ ಮಧುಗಿರಿನಲ್ಲೇ ತುಮಕೂರು ಗೇಟ್ ಹತ್ರ ಇರೋ ರಾಘವೇಂದ್ರ ಆಸ್ಪತ್ರೆ ಎದುರುಗಡೆನೇ ಇರುವಂಥದ್ದು SLR ಹೋಮ್ ಅಪ್ಲಯನ್ಸಸ್ಸು. ಇಲ್ಲಿ ಮನೆಗೆ ಬೇಕಾದಂಥ ಫರ್ನಿಚರ್ಸಿಂದ ಹಿಡಿದು ಹೋಮ್ ಅಪ್ಲಯನ್ಸಸ್ವರೆಗೂ ಪ್ರತಿಯೊಂದು ಸಿಗುತ್ತೆ, ಎಲ್ಲ ಒಂದೇ ಕಡೆ ಸಿಗುತ್ತೆ. ಹಾಗೆಯೇ ಇದ್ರ ಲೊಕೇಶನ್ನು ಮತ್ತು ಕಾಂಟ್ಯಾಕ್ಟ್ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ ನೋಡಿ, ಕಾಂಟ್ಯಾಕ್ಟ್ ಮಾಡಿ. ಈ ಆಫರ್ನ ಯಾರೂ ಮಿಸ್ ಮಾಡ್ಕೋಬೇಡಿ. ಇಷ್ಟೆಲ್ಲ ಆಫರ್ ಕೇಳಿದ್ಮೇಲೆ ನಮ್ಮ ಶ್ರೀಮತಿಯವರು ಏನು ಹೇಳಿದ್ರು ಗೊತ್ತಾ, ಆಫರ್ಗಳೇನೋ ಚೆನ್ನಾಗಿದ್ದಾವೆ, ಏನಾದರೂ ಒಂದು ತಗೋಬೋದಿತ್ತು, ಆದರೆ ಇವತ್ತು ಗ್ರಹಣದ ದಿನ ಏನೂ ತೊಗೊಂಡೋಗೋದು ಬೇಡ ಮನೆಗೆ ಅಂತ ಹೇಳಿದ್ರು. ಸರಿ ಆಯಿತು, ಹೇಗೂ ಈ ಆಫರು ಈ ತಿಂಗಳು ಪೂರ್ತಿ ಕೊನೆವರೆಗೂ ಇರುತ್ತೆ, ಅಂದರೆ ಆಗಸ್ಟ್ 31 ಇರುತ್ತೆ. ಇನ್ನೊಂದು ದಿನ ಯಾವತ್ತಾದರೂ ಬರೋಣಪ್ಪ, ಏನಾದರೂ ಕೊಡಿಸ್ತೀನಿ ಅಂತ ಹೇಳಿ ನಮ್ಮ ಶ್ರೀಮತಿಯವ್ರನ್ನ ಕರ್ಕೊಂಡು ಇಲ್ಲಿ ಉಡುಪಿ ಗ್ರ್ಯಾಂಡ್ ಈ ಹೋಟೆಲಿಗೆ ಬಂದ್ವಿ. ಇಲ್ಲೇ, ಅದು ತುಮಕೂರು ಗೇಟಲ್ಲೇ ಇರೋದು. SLR ಅಲ್ಲೇ ತುಮಕೂರು ಗೇಟ್ ಹತ್ರನೇ ಇರೋದಲ್ವ, ಅಲ್ಲೇ ನಿಯರ್ ಹತ್ರದಲ್ಲೇ ಇರೋದು ಉಡುಪಿ ಗ್ರ್ಯಾಂಡ್ ಹೋಟೆಲು. ಆ ಹೋಟೆಲಿಗೆ ಬಂದ್ವಿ. ಆಗಲೇ ಮಧ್ಯಾಹ್ನ ಸುಮಾರು 3 ಗಂಟೆ ಆಗಿತ್ತು. ನಾವು ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ, ಒಂದು ಲೋಟ ಕಾಫಿ ಕುಡ್ತಿದ್ವಿ. ಯಾಕೆಂದರೆ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಯಾವುದೇ ದೇವಸ್ಥಾನಕ್ಕೆ ಹೋದರೂ ಬೆಳಿಗ್ಗೆ ಏನೂ ತಿನ್ನೋದಿಲ್ಲ, ಹಾಗೆ ಉಪವಾಸ ಇದ್ದೇ ದೇವಸ್ಥಾನಕ್ಕೆ ಹೋಗೋದು. ಹಾಗಾಗಿ ಉಪವಾಸನೇ ಬಂದಿದ್ವಿ. ದೇವಸ್ಥಾನಕ್ಕೆ ಹೋಗಿ ಅಲ್ಲೆಲ್ಲ ಮುಗಿಸ್ಕೊಂಡು ಇಲ್ಲಿ ಬಂದು ಇದು ಎಲ್ಲ ಮುಗಿದ ಮೇಲೆ ಇಲ್ಲಿ ಹೋಟೆಲ್ಗೆ ಬಂದಿದ್ದೀಗ. ಮತ್ತು ಊಟ ಗೀಟ ಏನೂ ಬೇಡ, ಬೆಳಗ್ಗೆ ತಿಂಡಿ ತಿಂದಿಲ್ಲ, ಮತ್ತು ಇದಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಲೈಟಾಗಿರೋದು ಏನಾದರೂ ತೊಗೊಳ್ಳೋಣ ಅಂತ ಹೇಳಿದ್ರು ನಮ್ಮ ಶ್ರೀಮತಿಯವರು. ಅದಕ್ಕೆ ಇಡ್ಲಿ ವಡೆ ತೊಗೊಂಡ್ವಿ. ಒಂದು ಪ್ಲೇಟ್ ಇಡ್ಲಿ ವಡೆ ತೊಗೊಂಡು ಇಬ್ಬರು ಶೇರ್ ಮಾಡ್ಕೊಂಡು ತಿಂದ್ವಿ. ಹಂಗೆ ನಾವು ಜೊತೇಲಿ ಬೇರೆ ಬೇರೆ ಏನು ತೊಗೊಳೋದಿಲ್ಲ, 2 ಥರ ತೊಗೊಂಡ್ರು ಇಬ್ಬರು ಅದನ್ನು ಶೇರ್ ಮಾಡ್ಕೊಂಡು ತಿಂದ್ವಿ. ಅದೇ ಥರ ಒಂದೇ ಪ್ಲೇಟಲ್ಲಿ ಇಬ್ಬರು ತಿಂದು, ಜೊತೆಗೆ ರೈಸ್ ಐಟಮ್ ಏನಾದರೂ ಸ್ವಲ್ಪ ತಿನ್ನೋಣ ಅಂದರು. ಅದಕ್ಕೆ ವೆಜ್ ಫ್ರೈಡ್ ರೈಸ್ ಅದನ್ನು ತೊಗೊಂಡು ಅದು ತಿಂದು ಆಮೇಲೆ ಬೆಳಗ್ಗೆ ಬಂದ ದಾರಿನಲ್ಲೇ ಮತ್ತೆ ವಾಪಸ್ ಊರ ಕಡೆ ಹೊರಟು ಬಂದ್ವಿ. ಇದಾಗಿತ್ತು ಇವತ್ತಿನ ವ್ಲಾಗು. ಮತ್ತೊಂದು ವ್ಲಾಗಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.